ಎಂತ ಈಗ ಕೊಬ್ಬರಿ ಕಳ್ಳ ಅನ್ನೋ ವಿಚಾರ ಆಯ್ತು, ರಾಗಿ ಕಳ್ಳ ಅನ್ನೋ ವಿಚಾರ ಆಯ್ತು. ಆದ್ರೆ ಶರಣು ಸಲ್ಗಾರ್ ಅವ್ರನ್ನ ತುಂಬಾ ಪರ್ಸನಲಿ ಟೀಕಿಸಿದ್ರಿ ಅಂತ ಅನಿಸ್ಲಿಲ್ವಾ ನಿಮ್ಗೆ? ವಿಷಾದನ ವ್ಯಕ್ತ ಮಾಡಿ ಒಬ್ಬ ಪುರುಷ ನಿಮ್ಗೆ ಸದನದ ಬಾವಿ ಒಳಗಡೆ ನಿಂತ್ಕೊಂಡು ನಿಮ್ಮ ಮೇಲೆ ಕೂಗಿರೋದು, ನಿಮ್ಗೆ ಆಪಾದನೆಗಳನ್ನ ಹೊರಿಸಿರೋದು. ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು, ನರೇಗಾ ಬಗ್ಗೆ ಚರ್ಚೆ ಅವಾಯ್ಡ್ ಮಾಡಬೇಕು. ಆ ಚರ್ಚೆಗಳು ಬಿಟ್ಬಿಟ್ಟು ಒಂದೊಂದು ವಾರ ಇದನ್ನೇ ಕೇಳಬೇಕು ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕ ಅವ್ರನ್ನ ಯಾವ ಭಾಷೆನಲ್ಲಿ ಇವ್ರು ಬೈದ್ರು? ನನ್ನೊಬ್ಬನ್ನೇ ಇಲ್ಲಿ 2 ವರ್ಷದಿಂದ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಶಿವಲಿಂಗೇಗೌಡರು ಯಾಕೆ ಟಾರ್ಗೆಟ್ ಆದ್ರು? ಯಾಕೆ ಟಾರ್ಗೆಟ್ ಆದಂತ ನನಗೆ ಅನುಮಾನ. ಕಳ್ಳ ಅಂತ ಆಪಾದನೆ ಮಾಡಿದ್ರು. ಕೊಬ್ಬರಿ ಕಳ್ಳ ಅಂತ ಅಂದಿರೋದು ಸುಳ್ಳು. ನಾನು ಹೋಗಿ ಧರ್ಮಸ್ಥಳದಲ್ಲಿ ಸತ್ಯ ಮಾಡಿ ಬಂದಿದ್ದೀನಲ್ಲ, ಇವ್ರನ್ನ ಹೋಗಿ ಧರ್ಮಸ್ಥಳದಲ್ಲಿ ಸತ್ಯ ಮಾಡಿ ಬರ ಕೇಳಿ, ಆಮೇಲೆ ಇವ್ರು ಕೊಡೋ ಶಿಕ್ಷೆ ನಾನು ಅನುಭವಿಸ್ತೀನಿ. ನಿಮ್ಮ ತಾಳ್ಮೆ ಗೆಡಲಿ ಅಂತಾನೆ ಅವ್ರು ಈ ತರ ಮಾಡಿದ್ರ? ನನ್ನ ಪರ್ಸನಲ್ ಕ್ಯಾರೆಕ್ಟರ್ ಇವ್ರು ಎಂಟ್ರಿ ಆದಾಗ ಇದು ಸರಿನಾ? ಈ ರಾಜ್ಯದ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಇಂಥ ಇತಿಹಾಸ ನಾನು ಎಲ್ಲೂ ನೋಡಿಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯದೇ. ಅಸಂಬದ್ಧವಾಗಿ ವಿರೋಧ ಪಕ್ಷ ಒಬ್ಬನ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರೆ ಏನ್ ನಿಂದನೆ ಅನುಭವಿಸ್ಬೇಕಾಗತ್ತೆ ಪಕ್ಷ. ನಾವು ಬಹಳ ಕಷ್ಟ ಜೀವನದಲ್ಲಿ ಬಂದರು. ನಮ್ಮಪ್ಪ ಹೆಬ್ಬೆಟ್ಟು, ನಮ್ಮ ತಾಯಿ ಅನಕ್ಷರಸ್ಥರು. ನಾನು ಯಾವುದೋ ಹಳ್ಳಿಗಾಡಿನಲ್ಲಿ ಹುಟ್ಟಿ ನಾನು ಈ ಸ್ಥಿತಿಗೆ ಬಂದಿದ್ದೀನಿ.